ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ನಾಳಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ. ಮೊದಲಿಗೆ ಫ್ರೆಂಡ್ಸ್, ದೇವಿಯಾನಿ ಅಶ್ವಿನಿಗೆ ಕಾಲ್ ಮಾಡ್ತಾಳೆ. ಕಾಲ್ ಮಾಡಿಬಿಟ್ಟು ತುಂಬ ಥ್ಯಾಂಕ್ಸ್ ಅಶ್ವಿನಿ, ನೀನು ಅವನನ್ನ ಕಳಿಸಿರೋದ್ರಿಂದ ನಮಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಅವನನ್ನ ಉಪಯೋಗಿಸ್ಕೊಂಡ್ವಿ. ಅವನು ನಮ್ಮ ಪರವಾಗಿ ಮಾತಾಡಿದ, ತುಂಬ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇರ್ತಾಳೆ. ಮನೆಯವರೆಲ್ಲ ಮುಂದೆ ಆಕಾಶು ಅಂಜನನ ಬಗ್ಗೆ ಏನು ಮಾತಾಡಲಿಲ್ಲ. ನಾನು ಮಾತ್ರ ಲವ್ ಮಾಡ್ತಿದ್ದೆ, ಅವಳು ಮಾಡ್ತಾ ಇರಲಿಲ್ಲ. ಆದರೆ ನಾನು ಬ್ಲಾಕ್ ಮೇಲ್ ಮಾಡಿ 10 ಲಕ್ಷ ದುಡ್ಡು ಬೇಕು ಅಂತ ಕೇಳಿದೆ ಅಂತ ರೀತಿ ಹೇಳ್ದಾದ್ರೆ ಎಲ್ಲರೂ ಸಹ ಮನೆಯವರೆಲ್ಲ ನಿಜ ಅಂತ ಅನ್ಕೊಂಡು ನಂಬ್ಕೊಂಡಿದ್ದಾರೆ. ಹಾಗೆ ಅಂಜನ್ಗೂ ಸಹ ಏನು ಮಾಡಲಿಲ್ಲ. ಆಮೇಲೆ ಆಕಾಶ್ಗೂ ಸಹ ಏನು ಮಾಡಲಿಲ್ಲ ಅಜಿತ್. ಅಂಜನಾ ಡ್ರಾಮಾ ಮಾಡಿದ್ದು. ಬಿಡು ಆಕಾಶ್, ಅವನು ಒಳ್ಳೆ ಹುಡುಗ, ಅವನು ಓದೋ ಕಡೆ ಕಾನ್ಸಂಟ್ರೇಟ್ ಮಾಡಲಿ, ಅವ್ರ ಅಪ್ಪ ಅಮ್ಮನಿಗೆ ಕೆಟ್ಟ ಹೆಸರು ಬರಬಾರ್ದು, ಹಾಗೆ ಹೀಗೆ ಅಂತ ಡ್ರಾಮಾ ಮಾಡಿಲ್ಲ. ಅದನ್ನೆಲ್ಲ ನಂಬಿ ಅಜಿತ್ ಆಯ್ತು ಹೋಗು, ಇನ್ನು ಮುಂದೆ ಒಳ್ಳೆಯವನಾಗಿ ಬದುಕು ಅಂತ ಬಿಟ್ಬಿಟ್ಟ. ಇದೆಲ್ಲ ನಿನ್ನಿಂದ ಆಗಿದ್ದು, ಥ್ಯಾಂಕ್ ಯು ಸೋ ಮಚ್, ನಿನಗೆ ಏನು ಹೆಲ್ಪ್ ಬೇಕಾದರೂ ನಾನು ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ ದೇವಿಯಾನಿ. ಆಗ ಅಶ್ವಿನಿ, ನಿಮಗೋಸ್ಕರ ಮೇಡಮ್ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಥ್ಯಾಂಕ್ ಯು ಸೋ ಮಚ್, ಆದಷ್ಟು ಬೇಗ ನಿನ್ನ ಋಣನ ನಾನು ತೀರಿಸ್ತೀನಿ ಅಂತ ದೇವಿಯಾನಿ ಹೇಳ್ತಾ ಇರ್ತಾಳೆ. ಇಬ್ರು ಹೈಫೈ ಕೊಡ್ಕೋತಾರೆ, ತುಂಬ ಹ್ಯಾಪಿಯಾಗಿರ್ತಾರೆ. ಈ ಕಡೆ ಅಂಜನ ಬಂದ್ಬಿಟ್ಟು, ಮಾಮ್ ನಿಮ್ಮ ಸೂಪರ್ ಮಾಮ್, ನಿಮ್ಮ ತಲೆ ಅಂದರೆ ತಲೆ, ನನಗೆ ಕಾಟ ಕೊಡೋವನ್ನ ಕರ್ಕೊಬಂದ್ಬಿಟ್ಟು ಎಲ್ಲರ ಮುಂದೆ ನಂದೇನು ತಪ್ಪಿಲ್ಲ ಅನ್ನೋ ರೀತಿ ಪ್ರೂಫ್ ಮಾಡಿದೆ, ನಿನ್ನ ತಲೆ ಅಂದರೆ ತಲೆ, ಸೂಪರ್ ಬ್ರೈನ್ ಮಾಮ್, ಥ್ಯಾಂಕ್ ಯು ಸೋ ಮಚ್ ಅಂತ ಒಂದು ಕಿಸ್ ಮಾಡ್ತಾಳೆ. ಇರಲಿ ಬಿಡು ಮಗಳೇ, ಇನ್ಮೇಲೆ ಯಾವತ್ತೂ ಈ ರೀತಿ ತೊಂದರೆ ಮಾಡ್ಕೋಬೇಡ, ನಿನ್ನ ಅವನ ಹೆಸ್ರನ್ನು ಸಹ ಎತ್ತಂಗಿಲ್ಲ, ಅವ್ನು ಬಿಟ್ಟಾಕು, ನಿನ್ನ ಕಾನ್ಸಂಟ್ರೇಟ್ ಏನಿದ್ರು ಅಜಿತ್ ಮೇಲೆ, ಅವ್ನು ಲವ್ ಮಾಡೋದು ಹೇಗೆ, ಅವ್ನು ಹೇಗೆ ಒಲಿಸ್ಕೋಬೇಕು ಅಂತ ನೀನು ಮನಸ್ಸು ಮಾಡು, ಅದು ಹಾಗೆ ಆಗುತ್ತೆ ಅಂತ ಹೇಳ್ತಾ ಇರ್ತಾಳೆ. ನೀನು ಅಜಿತ್ನ ನೋಡ್ಕೊಂಡು ಮಿಕ್ಕಿದ್ದ ನಾನು ಪ್ಲ್ಯಾನ್ ಮಾಡ್ತೀನಿ ಅಂತ ಹೇಳ್ತಾಳೆ. ಓಕೆ ಮಾಮ್ ಅಂತ ಅಲ್ಲಿಂದ ಅಂಜನ ಹೋಗ್ತಾಳೆ. ಈ ಕಡೆ ಭೂಮಿ ಅವ್ರಿಗೆ ಅಶ್ವಿನಿ ಗಂಡಸಿನ ವಾಯ್ಸ್ ರೀತಿ ಮಾತಾಡ್ತಾಳೆ. ಹಲೋ ಚಿನ್ನ, ಹೌ ಆರ್ ಯು, ಹೇಗಿದೆಯಾ ಚಿನ್ನ, ಏನು ಮಾಡ್ತಿದೀಯಾ ಅಂತ ಕೇಳ್ತಾಳೆ. ಆಗ ಒಂದು ಕ್ಷಣ ಭೂಮಿ ಶಾಕ್ ಆಗ್ತಾಳೆ. ಯಾರು ನೀವು, ಯಾರು ಅಂತ ಇರ್ತಾಳೆ. ಏನು ಚಿನ್ನನ, ನನ್ನ ಹೆಸರು ಚಿನ್ನನ, ಯಾರು ನೀವು ಕಾಲ್ ಮಾಡ್ತಾ ಇರೋದು ಅಂತ ಹೇಳ್ತಾಳೆ. ಏನು ಚಿನ್ನ, ಮದುವೆ ಆದಮೇಲೆ ನಿನ್ನನ್ನು ಮರ್ತೇ ಬಿಟ್ಟಿಯಾ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಭೂಮಿ, ಅಮ್ಮ ನೋಡಿ ಯಾರು ನನಗೆ ರಾಂಗ್ ನಂಬರ್ ಫೋನ್ ಮಾಡಿ ಚಿನ್ನ ಚಿನ್ನ ಅಂತ ಇದ್ದಾರೆ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಅಜಿತ್ ಬಂದು ಫೋನ್ ಇಸ್ಕೋತಾನೆ. ಯಾಕೆ ಚಿನ್ನ, ಮನೇಲಿ ಎಲ್ಲರೂ ಇದ್ದಾರಾ, ಅವ್ರ ಮುಂದೆ ನಿನಗೆ ಮಾತಾಡೋಕೆ ಆಗ್ತಾ ಇಲ್ವಾ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅಜಿತ್ ಬರ್ತಾನೆ. ಅಜಿತ್ ಬಂದು ಫೋನ್ ತಗೋತಾನೆ. ಯಾರು ನೀವು ಅಂತ ಅಂದಾಗ ಅದನ್ನು ಕೇಳಿ ಶಾಕ್ ಆಗ್ತಾಳೆ ಅಶ್ವಿನಿ. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗ್ತಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.